ಕೆಲ ದಿನಗಳ ಹಿಂದೆ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ನಡೆಯಿತಲ್ಲ, ಆಗ ಎಲ್ಲ ನಿರ್ದೇಶಕರು ಎನ್ಡಿಎ ಮೈತ್ರಿಕೂಟದವರೇ ಗೆಲುವು ಸಾಧಿಸಿದರು. ಆದರೆ ಎನ್ಡಿಎ ಮೈತ್ರಿಕೂಟದಲ್ಲಿಯೇ ಇದ್ದವರೊಬ್ಬರನ್ನು ಕಾಂಗ್ರೆಸ್ ಹೈಜಾಕ್ ಮಾಡಿದೆ ಎಂದು ಮೈತ್ರಿಕೂಟದ ನಾಯಕರು ಆರೋಪಿಸಿದರು. ಆಗ ಪಿಎಲ್ಡಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೇವಲ ಒಬ್ಬರನ್ನು ಮಾತ್ರ ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾದರೆ ಉಳಿದ ಎಲ್ಲ ಸ್ಥಾನಗಳು ಎನ್ಡಿಎ ಮೈತ್ರಿಕೂಟದ ಪಾಲಾಗಿತ್ತು. ಇದರಿಂದ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಭಂಗ ಅನುಭವಿಸುವಂತಾಗಿತ್ತು. ಅದೇ ಮಾದರಿಯಲ್ಲಿಯೇ ನಿನ್ನೆ ಟಿಎಪಿಸಿಎಂಎಸ್ ಅಂದರೆ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆಯಿತು. ಎ ವರ್ಗದಲ್ಲಿ 5 ನಿರ್ದೇಶಕರು ಮತ್ತು ಬಿ ವರ್ಗದಲ್ಲಿ 9 ನಿರ್ದೇಶಕರನ್ನ ಹೊಂದಿರುವ ತಾಲೂಕು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆಯಲ್ಲಿ 14ಕ್ಕೆ 14 ಸ್ಥಾನಗಳನ್ನು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಜಯಗಳಿಸುವ ವಿಶ್ವಾಸದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ನಾಯಕರಿದ್ದರು. ಆದರೆ ಸಂಜೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಎನ್ಡಿಎ ಮೈತ್ರಿಕೂಟದ ನಾಯಕರಿಗೆ ದೊಡ್ಡ ಶಾಕ್ ತಗುಲಿತು. ನಿನ್ನೆ ನಡೆದ ಟಿಎಪಿಸಿಎಂಎಸ್ ಚುನಾವಣೆಯ ಎ ವರ್ಗದಲ್ಲಿ ಒಟ್ಟು 15 ವಿಎಸ್ಎಸ್ಎನ್ ಸೊಸೈಟಿಗಳಿವೆ. ಇದರಲ್ಲಿ 11 ಸೊಸೈಟಿಗಳು ಬಿಜೆಪಿ ವಶದಲ್ಲಿದ್ದರೆ 1 ಸೊಸೈಟಿ ಜೆಡಿಎಸ್ ವಶದಲ್ಲಿದೆ. ಅಂದರೆ ಎನ್ಡಿಎ ಮೈತ್ರಿಕೂಟದ ವಶದಲ್ಲಿ ಒಟ್ಟು 12 ಸೊಸೈಟಿಗಳಿವೆ. ಉಳಿದ 3 ಸೊಸೈಟಿಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅಂದರೆ ಟಿಎಪಿಸಿಎಂಎಸ್ನ ಎ ವರ್ಗದ ಒಟ್ಟು 15 ಮತಗಳಲ್ಲಿ 12 ಮತ ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತು ಕೇವಲ 3 ಮತ ಮಾತ್ರ ಕಾಂಗ್ರೆಸ್ ಪರ ಇವೆ. ಹಾಗಾಗಿಯೇ ಎ ವರ್ಗದ ಎಲ್ಲ 5 ಸ್ಥಾನಗಳಲ್ಲಿಯೂ ಮೈತ್ರಿಕೂಟ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ಇತ್ತು. ಆದರೆ ಸಂಜೆ ಮೊದಲಿಗೆ ಮತ ಎಣಿಕೆ ನಡೆದ ಎ ವರ್ಗದ ನಿರ್ದೇಶಕ ಸ್ಥಾನಗಳಲ್ಲಿ ಇಡೀ ಚುನಾವಣೆಯ ಉಸ್ತುವಾರಿ ಹೊತ್ತಿದ್ದ ನಾಯಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬಲಗೈ ಬಂಟ ಮರಳುಕುಂಟೆ ಕೃಷ್ಣಮೂರ್ತಿಯವರು ಸೋಲು ಅನುಭವಿಸಿದ್ದರು. ಈ ಒಂದೇ ಒಂದು ಸೋಲು ಮೈತ್ರಿಕೂಟದ ಅಷ್ಟು ಗೆಲುವನ್ನು ನುಂಗಿ ನೀರು ಕುಡಿಯಿತು. 11 ಸ್ಥಾನಗಳಲ್ಲಿ 13 ಸ್ಥಾನ ಗೆದ್ದರೂ ಮೈತ್ರಿಕೂಟ ವಿಜಯೋತ್ಸವ ಮಾಡಲಿಲ್ಲ, ಸಿಹಿ ಹಂಚಲಿಲ್ಲ, ಪಟಾಕಿಯೂ ಸಿಡಿಸಲಿಲ್ಲ. ಇದಕ್ಕೆ ಕಾರಣ ಮರಳುಕುಂಟೆ ಕೃಷ್ಣಮೂರ್ತಿ ಅವರ ಸೋಲು. 12 ಮತ ಇದ್ದರೂ ಕೃಷ್ಣಮೂರ್ತಿಯವರಿಗೆ ಬಂದಿದ್ದು ಕೇವಲ 6 ಮತ ಮಾತ್ರ. ಉಳಿದ 6 ಮತ ಎಲ್ಲಿ ಹೋಯಿತು? ಹಾಗೆ ಪಕ್ಕಕ್ಕೆ ಜಾರಿ ಹೋದ ಮತಗಳು ಯಾರದ್ದು? ಪಕ್ಕಕ್ಕೆ ಜಾರಲು ಕಾರಣವೇನು ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರೆ ಪ್ರಸ್ತುತ ಬಿಜೆಪಿಯ ಪ್ರಮುಖ ನಾಯಕರೆನಿಸಿಕೊಂಡಿರುವವರೇ ಉದ್ದೇಶಪೂರ್ವಕವಾಗಿ ಮರಳುಕುಂಟೆ ಕೃಷ್ಣಮೂರ್ತಿಯವರ ಸೋಲಿಗೆ ಕಾರಣರಾಗಿದ್ದಾರೆ ಎಂಬ ಆರೋಪಗಳು ಕೇಳಿ ನಡುವಿನ ಕಿತ್ತಾಟದಿಂದ ಸೋಲಾಗಿಲ್ಲ. ಬದಲಿಗೆ ಬಿಜೆಪಿಯಲ್ಲಿನ ನಾಯಕರ ಒಳಜಗಳವೇ ಸೋಲಿಗೆ ಕಾರಣ ಎಂಬುದು ಇದೀಗ ನಡೆಯುತ್ತಿರುವ ಗುಸುಗುಸು. ಟಿಎಪಿಸಿಎಂಎಸ್ ಚುನಾವಣೆಯ ಸಂಪೂರ್ಣ ಉಸ್ತುವಾರಿ ಹೊತ್ತಿದ್ದವರು ಇದೇ ಮರಳುಕುಂಟೆ ಕೃಷ್ಣಮೂರ್ತಿಯವರು. ಅಷ್ಟೇ ಅಲ್ಲ, ಕಳೆದ 10 ವರ್ಷದಲ್ಲಿ ನಡೆದ ಎಲ್ಲ ಚುನಾವಣೆಯಲ್ಲಿಯೂ ಡಾಕ್ಟರ್ ಕೆ ಸುಧಾಕರ್ ಅವರ ಬಲಗೈ ಬಂಟನಾಗಿ ನಿಂತು ಚುನಾವಣೆ ಎದುರಿಸಿದವರು ಇದೇ ಕೃಷ್ಣಮೂರ್ತಿಯವರು. ಇಂತಹ ಮುಂದಾಳತ್ವ ವಹಿಸಿ ಶ್ರಮಿಸುವ ನಾಯಕನ ಸೋಲಿಗೆ ಕಾರಣವೇನು, ಕಾರಣರು ಯಾರು ಮತ್ತು ಯಾಕೆ ಎಂಬುದು ಇನ್ನೂ ನಿಗೂಢವಾಗಿಯೇ ಇದ್ದು, ಮುಂದಿನ ತಿಂಗಳಿನಲ್ಲಿ ನಡೆಯಲಿರುವ ಡಿಸಿಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ಎಲ್ಲವೂ ಬಹಿರಂಗವಾಗುವ ನಿರೀಕ್ಷೆ ಇದೆ. ಸಂಸತ್ ಚುನಾವಣೆ ನಂತರ ಎಲ್ಲ ಚುನಾವಣೆಗಳಲ್ಲಿಯೂ ಸರಣಿ ಗೆಲುವು ಸಾಧಿಸುತ್ತಿರುವ ಎನ್ಡಿಎ ಮೈತ್ರಿಕೂಟ ಕಾಂಗ್ರೆಸ್ನಲ್ಲಿರುವ ಆಂತರಿಕ ಭಿನ್ನಾಭಿಪ್ರಾಯಗಳೇ ಸೋಲಿಗೆ ಕಾರಣ ಎಂಬ ಮಾತುಗಳು ಕೇಳಿಬರುತ್ತಿದ್ದವು. ಆದರೆ ಇದೀಗ ಬಿಜೆಪಿಯಲ್ಲಿಯೂ ಆಂತರಿಕ ಭಿನ್ನಾಭಿಪ್ರಾಯಗಳು ತಲೆ ಎತ್ತಿದ್ದು, ಇದು ಪಕ್ಷವನ್ನು ಎಲ್ಲಿಗೆ ತಂದು ನಿಲ್ಲಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.